ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಂಧ್ಯಾ ಅವರೇ, ನಾನು ಪ್ರಸಾದ್ ನಾಗಮಂಗಲ, ಇನ್ಸ್ಪೆಕ್ಟರ್ ಮಾತಾಡೋದು. ನಿಮ್ಮ ತಮ್ಮ ಜೊತೆ ನಾನಿದ್ದೀನಿ. ನಾ ಎಲ್ಲ ಸರಿ ಮಾಡಿ ಆಮೇಲೆ ನಿಮ್ಮ ಹತ್ರ ಕರ್ಕೊಂಬರ್ತೀನಿ. ಆದಷ್ಟು ಬೇಗ ಕರ್ಕೊಂಬನ್ನಿ ಸರ್. ಥ್ಯಾಂಕ್ ಯು ಸರ್. ನೋಡಿ ಮೋಹನ್ ಅವರೇ, ಎಲ್ಲ ತಿಳ್ಕೊಂಡ್ಮೇಲೂ ಈ ರೀತಿ ಹಠ ಮಾಡೋದು ದೊಡ್ಡ ತಪ್ಪು. ನೀವು ಯಾವ್ದಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಹೆಣ್ಣನ್ನ ಬಲವಂತವಾಗಿ ಹೋಲ್ಸ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲೂ ಮದ್ವೆ ಆಗಿರೋ ಹೆಣ್ಣಿನ ವಿಷಯಕ್ಕಂತೂ ಹೋಗ್ಲೇಬಾರ್ದು. ನಿಮಗ್ ಗೊತ್ತಿಲ್ವಾ, ಸೀತೆ ಹಿಂದೆ ಬಿದ್ದು ರಾವಣ ಸತ್ತ, ದ್ರೌಪದಿನ ಕೆಣಕಿ ಕೌರವರು ಸತ್ರು. ಇದನ್ನ ಪಾಠವಾಗಿ ತಗೊಂಡು ನಾವೆಲ್ಲರೂ ಬುದ್ಧಿ ಕಲಿಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದು ಮೋಹನ್, ಇನ್ಮೇಲೆ ಸಂಧ್ಯಾ ಮಾತ್ರ ನಿನ್ ಅಕ್ಕ ಅಲ್ಲ, ನಾನು ನಿಮ್ಮಕ್ಕ. ನೀನ್ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿ ಖಂಡಿತವಾಗ್ಲೂ ಸಿಗ್ತಾಳೆ. ನಾನೇ ಒಂದ್ ಹುಡುಗಿನ ಹುಡುಕ್ತೀನಿ, ಹುಡುಕಿ ನಿನ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಆದ್ರೆ ಈಗ ನಮ್ ಮಾಲಿನಿನ ಬಿಟ್ಬಿಡು ಪ್ಲೀಸ್. ನೋಡಪ್ಪ ಮೋಹನ, ಮದುವೆ ಆಗೋವರೆಗೂ ಯಾಕೆ ಮದುವೆ ಆಗಿಲ್ಲ ಅಂತ ಚಿಂತೆ ಇರುತ್ತೆ. ಆದ್ರೆ ಮದುವೆ ಆದ್ಮೇಲೆ ಯಾಕೆ ಮದುವೆ ಆದ್ನಿ ಅನ್ನೋ ಯೋಚನೆ ಬೇತಾಳ ತರ ನಮ್ಮನ್ ಕಾಡ್ತಾನೆ ಇರುತ್ತೆ. ಹಂಗಂತ ನಿನಗ್ ಮದುವೆ ಆಗದೆ ಇರಲ್ಲ. ಕಂಕಣ ಬಲ ಕೂಡಿ ಬಂದ್ರೆ ನಿನಗ್ ಖಂಡಿತ ಮದುವೆ ಆಗುತ್ತೆ. ನಿಮ್ಮ ಅಕ್ಕ ಹೇಳೋದು ಒಳ್ಳೇದಿದೆಯಪ್ಪ. ನೀನ್ ಅವ್ರ ಮಾತು ಕೇಳಿ ಮನೆಗೆ ಹೋಗ್ಬಿಡು. ಅವ್ರು ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಹುಡುಕಿ ನಿನಗ್ ಮದುವೆ ಮಾಡಿಸ್ತಾರೆ. ಈಗ ನನ್ಗೆ ಎಲ್ಲ ಅರ್ಥ ಆಯ್ತು. ದಯವಿಟ್ಟು ನನ್ನೆಲ್ಲರೂ ಕ್ಷಮಿಸ್ಬಿಡಿ. ನಾನು ಮಾಡಿದ ತಪ್ಪಾಯ್ತು. ಎಲ್ಲಿ ನನ್ನ ಜೀವನದಲ್ಲಿ ನನಗೆ ಮದುವೆನೇ ಆಗಲ್ವೇನೋ ಅನ್ಕೊಂಡು